ಸರ್ ಅದೇ ಈಗ ಯತ್ನಾಳ್ ಅವರು ಎಲ್ಲ ಕಡೆಗಳು ಓಡಾಡ್ತಾ ಇದ್ದಾರೆ, ಮತ್ತೆ ಪಕ್ಷದ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಎಲ್ಲ ಒಂದ್ ಕಡೆ ಏನಂತಂದ್ರೆ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೋತಾರೆ. ಅವ್ರು ನಿಮ್ಮ ಟೀಮ್ನಲ್ಲಿ ಇದ್ದವರು ಜೊತೆಗೆ ಏನು ಹೇಳ್ಬೇಕು? ಯತ್ನಾಳ್ ಅವರು ಈಗೂ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಈಗ ತಾಂತ್ರಿಕವಾಗಿ ಅವರು ಉಚ್ಚಾಟನೆ ಆಗಿರ್ಬೋದು, ಆದರೆ ನಮ್ಮ ಪೂರ್ವ ವಿಶ್ವಾಸಿ ಪದೇ ಪದೇ ಹೇಳ್ತೇನೆ ನಾನು, ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮನುಷ್ಯ, ಅವ ಮಾತಾಡ್ತಾನೆ. ಬಟ್ ಅವನಲ್ಲಿ ಆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು, ಕೆಟ್ಟ ಮಾಡಬೇಕು ವಿಚಾರ ಬಟ್ ಮಾತಾಡೋದು ಮಾತಾಡ್ತಾರೆ. ಅವರು ಆದಷ್ಟು ಶೀಘ್ರದಲ್ಲಿ ನಾನು ನಿನ್ನೆ ಫೋನ್ ಮುಖಾಂತರ ಒಂದು 15-20 ಮಿನಿಟ್ ಫೋನಲ್ಲಿ ಚರ್ಚೆ ಆಗಿದೆ. ಕೆಲವು ವಿಷಯ ಚರ್ಚೆ ಆಗಿದಾವೆ, ಮಾಧ್ಯಮ ಹೇಳೋದಿಲ್ಲ. ಯತ್ನಾಳ್ ಅವರು ಒಂದು ಮನವಿ ಮಾಡ್ಕೋತಾನೆ, ಈಗಾಗಲೇ ಫೋನ್ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಮಾತಾಡ್ತಾನೆ. ಒಟ್ಟು ಪದೇ ಪದೇ ಯಾರನ್ನೂ ಬೇಯಬೇಡ ಮತ್ತು ಪಕ್ಷ ಮುಜುಗರಾಗ ಮಾತಾಡೋದು ಈಗಾಗಲೇ ಮನವಿ ಮಾಡ್ಕೊಂತಾನೆ. ಅವ್ರು ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವರು ಏನಂತ ಹುಟ್ಟು ಗುಣ, ಕೆಲವೊಂದು ಸಲ ಮಾತಾಡೋದು ಒಂದು ಬೇರೆ ರೂಪದ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆ ರೂಪ ಆಗೋದು. ಉದಾಹರಣೆ, ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರೆಸ್ ಮೀಟ್ ಮಾಡಿದ್ರು. ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತ್ಯಜಿಸಬೇಕಾಯ್ತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರು. ಅದು ಲಿಂಗಾಯತ್ OBC ಕ್ಯಾಬಿನೆಟ್ ಇಟ್ಟರು. ಅಮಿತ್ ಶಾ ಅವರು ದಬಾಸನೆ ಹಿಂದೆ ತಗೊಂತ ಹೇಳೋರು. ಬಟ್ ಅವ್ರು ಹೇಳಿದ ಅರ್ಥ ಇತ್ತು, ಅವರು ನನಗೆ ಗೊತ್ತಿದ್ದು ಪೂರ್ಣ. ಅಮಿತ್ ಶಾ ಅವರು ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಯಡಿಯೂರಪ್ಪನವರೇ, ನಾವು ರಾಷ್ಟ್ರೀಯ ಪಕ್ಷ, ನಾವು ಸ್ಥಳೀಯ ಪಾರ್ಟಿ ಇದ್ದರೆ ಬೇರೆ ಇತ್ತು. ರಾಷ್ಟ್ರೀಯ ಪಕ್ಷದಿಂದ ಉದಾಹರಣೆ, ರಾಜ್ಯದಲ್ಲಿ ಲಿಂಗಾಯತರು OBC ಬಿಡತ್ತಾರೆ, ಮರಾಠ OBC ಬಿಡತ್ತಾರೆ, ರಾಜ್ಯದ ಹರಿಯಾಣದಲ್ಲಿ ಜಾಟ್ರು ಬಿಡತ್ತಾರೆ, ಉತ್ತರ ಪ್ರದೇಶದಲ್ಲಿ ರಜಪೂತ್ ಬಿಡತ್ತಾರೆ. ಎಲ್ಲ ಇದು ರಾಷ್ಟ್ರೀಯ ಸಮಸ್ಯೆ ಇದು. ದಯವಿಟ್ಟು ಈ ಸಂದರ್ಭದಲ್ಲಿ ಇದು ತರಬೇಡಪ್ಪ, ಮುಂದೆ ಚರ್ಚೆ ಮಾಡಿ ಒಂದು ನಿರ್ಣಯ ತೊಗೊಂಡು ಅವ್ರು ಹೇಳಿದರು ಅಮಿತ್ ಶಾ ಅವರು. ಆದರೆ ಇನ್ನು ಅಮಿತ್ ಶಾ ಇವರು ಏನು ಮಾಡ್ರು, ಇವರು ನಮ್ಮ ಬಸವನಗೌಡ ಪಾಟೀಲ್ ನಿನ್ನೆ ಮಾತಿನ ಬರದಲ್ಲಿ ಯಡಿಯೂರಪ್ಪನ ಮೇಲೆ ಕೋಪದಲ್ಲಿ ಮಾತಾಡುವಾಗ ಈ ಟೈಪ್ ಇರೋ ಅದು ರಾಂಗ್. ಅಮಿತ್ ಶಾ ಅವರು ಲಿಂಗಾಯತ್ OBC ಕೊಡಬೇಡ ಅಂದು ಅದು ಹಿಂದೆ ತಕ್ಕೋತಿರಲಿಲ್ಲ. ಇದು ರಾಷ್ಟ್ರೀಯ ಸಮಸ್ಯೆ ಇರೋದ್ರಿಂದ ರಾಷ್ಟ್ರೀಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಇದು ತಕ್ಷಣ ಮಾಡೋದು ತಪ್ಪು. ಯಡಿಯೂರಪ್ಪನವರೇ, ಈ ಸಂದರ್ಭದಲ್ಲಿ ಮಾಡೋದು ತಪ್ಪದು ಈ ಟೈಪ್ ಅಂತ ಹೇಳಿದ್ರು ಅಷ್ಟೇ. ಅವರು ನೀವು ತಕ್ಕೋ ಅಂದಿಲ್ಲ, ಬೇಡ ಅಂದಿಲ್ಲ. ಇದು ರಾಷ್ಟ್ರೀಯ ಸಮಸ್ಯೆ ಇರೋದು ರಾಷ್ಟ್ರೀಯವಾಗಿ ಚರ್ಚೆ ಮಾಡೋದು ಅಷ್ಟು ಅವರು ಸಂದೇಶ ರವಾನೆ ಮಾಡಿದರು ಯಡಿಯೂರಪ್ಪನವ್ರಿಗೆ. ಅದನ್ನು ಯಡಿಯೂರಪ್ಪನವರು ಅವ್ರು ತಪ್ಪು ಮನವರಿಕೆಯಾಗಿ ಬಹುಶಃ ನನ್ನಂದ ವಿಡ್ರಾ ಮಾಡ್ಕೊಬೇಕು. ಬಟ್ ನಿನ್ನೆ ನಮ್ಮ ಬಸವನಗೌಡ ಪಾಟೀಲ್ ಅಂತ ಹೇಳೋದು ತಪ್ಪು. ಆದರೆ ರಾಷ್ಟ್ರೀಯ ನಾಯಕರು ಈ ಟೈಪ್ ಇರೋದು ದಯವಿಟ್ಟು ರಾಜ್ಯದ ಜನತೆಗೆ ನಿನ್ನೆ ನಮ್ಮನ್ನು ಇವತ್ತು ನಮ್ಮ ನಾಯಕರು ಬಸವನಗೌಡ ಪಾಟೀಲ್ ಅವರ ಮಾತಿನ ಬರದಲ್ಲಿ ಹೇಳಿದ್ದು ತಪ್ಪು. ಅದು ಹೇಳಿದ ಅರ್ಥ ಇದೆ. ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.